ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ನಮ್ಮ ಪಾಪ ಮನೇಲಿದ್ದೀವಿ. ಸೊ ಬೆಳಗ್ಗೆ ಹಾಯ್ ಮಾಡ್ರ, ನಿಮಗೆ ಕಂಡ್ರೆ ಹೇಳಿ ಹಾಯ್ ಮಾಡ್ರಿ ಅಂತ. ಹಾಯ್ ಗಾಯ್ಸ್. ಆಗ್ಲೇ ಬಂದ್ವಿ, ಊಟನೂ ಎಲ್ಲ ಮುಗಿಸ್ಕೊಂಡ್ವಿ. ಬಟ್ ಇಂಟ್ರೋ ಇವಾಗ ಕೊಡ್ತಾಯಿದ್ದೀನಿ. ಸೊ ಇವಾಗ ಒಂದಷ್ಟು ಚಾಲೆಂಜ್ ವೀಡಿಯೋಸ್ ಮಾಡಬೇಕಿತ್ತು, ಅದಕ್ಕೆ ಟೆರೆಸ್ ಮೇಲೆ ಬಂದಿದ್ದೀವಿ. ಇದು ಸಾನೂರ್ ಅಪ್ಪಂದು ಏನೋ ಇದು ಸನ್ಮಾನ ಮಾಡೋದು. ಅಲ್ಲಿಗೆ ಹೋದಾಗ ಸಾನು ನಮ್ಗೆ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಿದ್ಲು. ಅವಳು ಕೂಡ ವ್ಲಾಗರ್, ಸೊ ಅವಳು ಕೂಡ ವಿಡಿಯೋ ಮಾಡ್ಕೊತಾ ಇದ್ಲು. ಆಧಾರ್ ಕಾರ್ಡೆಲ್ಲ ಹಂಗೆ ತೋರಿಸ್ಬಾರ್ದು, ಯಾರು ಸ್ಕ್ಯಾಮ್ ಮಾಡಿಬಿಡ್ತಾರೆ. ಸೊ ಇವಾಗ ಬಸ್ ಸ್ಟಾಪ್, ಅದು ಸ್ಕ್ಯಾನ್ ಅಂತ ತೋರಿಸ್ಬಾರ್ದು. ಸರ್ ನೋಡಿ, ನಂದು ಆಧಾರು ಬಗಲಾಗ್ಬಿಟ್ಟಿದೆ. ಏನೋ ಹೇಳ್ಬೇಕು ಅಂದ್ಕೊಂಡು ಕೂತಿದ್ದೀವಿ ಬಸ್ಸಲ್ಲಿ. ಇಷ್ಟೊತ್ತು ಅಣ್ಣನ ಜೊತೆ ಮಾತಾಡಿದೆ. ಇವ್ರ ಮಾಮ ಅಣ್ಣ ನಂಗೆ ಕಾಲ್ ಮಾಡಿಬಿಟ್ಟು ನನ್ನ ಹಳೆ ವೀಡಿಯೋಸ್ ಎಲ್ಲ ನೋಡ್ಬಿಟ್ಟು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಕ್ಕೆ ಮೇಡಮ್ ನಮಗೂ ಸ್ವಲ್ಪ ಪ್ರಮೋಷನ್ ಮಾಡಿಕೊಡಿ ಅಂತೆಲ್ಲ ನಾನು ಕಾಲು ಎಳಿತಿದ್ರು. ಪಾಪ ನೋಡಿ ಗೈಸ್, ನನ್ನ ವ್ಲಾಗ್ಸ್ ನೋಡ್ತಾ ಇದ್ದಾರೆ. ಇಲ್ಲಿ ನೋಡಿ ಗೈಸ್, ಇವಳು ವ್ಲಾಗರು, ನಾನು ವ್ಲಾಗರು. ಅಂಕಲ್ ಬಂದರು. ಬಸ್ ಇಳಿದ್ಮೇಲೆ ಸಾನು ಅವರಪ್ಪ ಬಂದಿರೋ ನಮ್ಮನ್ನು ಪಿಕ್ ಮಾಡೋದಕ್ಕೆ ಅಂತ. ಸಾನು ಅಲ್ಲೇ ಉಳ್ಕೊಂಡ್ಲು, ಅವಳದೇನೋ ಬ್ಯಾಂಕ್ ಕೆಲಸ ಇದೆ, ಹಾಗೆ ಮುಗಿಸ್ಕೊಂಡು ಬರ್ತೀವಿ ಅಂತ ಅಂದ್ಲು. ಒಂದು ಹಾಫ್ ಆನ್ ಅವರ್ ಆದಮೇಲೆ ಪಾಪನೂ ಬಂದಳು. ಅಲ್ಲಿವರೆಗೂ ನಾನು ಮತ್ತು ಕೊನೆ ಮನೆಯೆಲ್ಲ ನೋಡಿಕೊಂಡು ಔಟ್ ಹೌಸ್ ಟೂರ್ ಕೂಡ ಮಾಡಿದ್ವಿ. ಅದಾದಮೇಲೆ ಅವಳು ಬಂದಮೇಲೆ ಎಲ್ಲರೂ ಊಟ ಕೂಡ ಮಾಡಿದ್ವಿ ಜೊತೆಲಿ ಕೂತ್ಕೊಂಡು. ನಮ್ಮ ಪಾಪ ಮನೆಗೆ ಬರಬೇಕು ಅಂತ ಆಲ್ಮೋಸ್ಟ್ ಒಂದು 2 ಇಂದ 3 ಮಂತ್ಸಿನವರೆಗೂ ಹೋಯ್ತು. ಇದು ಹಿಂಗೆ ಆಗ್ತೀನಿ, ನಾನು ನ್ಯಾಚುರಲ್ ಆಗಿಡಬೇಕು. ನಮ್ಮ ಪಾಪ ಮನೆಗೆ ಬರಬೇಕು ಅಂತ ಒಂದು 2 to 3 ಮಂತ್ಸಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಫೈನಲಿ ಇವತ್ತು ಬಂದಿದ್ದೀವಿ. ನಮ್ಮಿಬ್ರು ಇಲ್ಲಿ ಬಿಟ್ಬಿಟ್ಟು ಅವಳು ಬಿಡಲಿಲ್ಲ, ಅವಳು ಅಲ್ಲಿಂದನೇ ಅವ್ರ ಡ್ಯಾಡಿನ ಜೊತೆ ಕಳಿಸಿದ್ಲು. ಅವಳು ಅಲ್ಲೇ ಇದ್ದಾಳೆ. ಬ್ಯಾಂಕ್ ನಮ್ಮ ಪಾಪ ಅವ್ರದ್ದು ಹೋಮ್ ಟೂರ್ ಮಾಡೋಣ. ಸೊ ಹೋಮ್ ಟೂರ್, ನಮ್ಮ ಪಾಪ ಮನೇಲಿ ಹೋಮ್ ಟೂರು. ಮಲ್ಲಿಗೆ ಕೋಳಿ ಎಗ್ರು ಬಿಡುತ್ತೆ ಅಂತ ಭಯ. ಕೋಳಿ ತುಳಸಿ ಕಟ್ಟೆ. ಸೊ ಇದು ಪ್ಯಾಸೇಜ್, ಮೇನ್ ಡೋರ್. ಬೇಡಗಾಯಿತು ಹೊರಗಡೆ ಎಲ್ಲ ಪಾಪನ ಚಾನಲಲ್ಲಿ ಹಾಕೊತಾಳೆ ಅವಳು. ಸಾಕು ಇಷ್ಟೇ. ನಾವು ಏನು ಅನ್ಬೋದು ನಾವು ಅಷ್ಟೇನು ಔಟ್ ಹೌಸ್ ಟೂರ್ ಸಾಕು. ಕ್ಯಾಮ್ರಾಮನ್ ಕುಮುದ ಜೊತೆ ಏನು ಮಾಡಲ್ಲ. ಬ್ಯಾಟಿಂಗ್ ನಾವು ಬರೋಷ್ಟರಲ್ಲಿ ಆಂಟಿ ಎಲ್ಲ ವೆರೈಟೀಸ್ ಎಲ್ಲ ಮಾಡಿದ್ರು. ಪಾಪ ಅವರೊಬ್ಬರೇ ಮಾಡಿದಾರಂತೆ ಇಷ್ಟೆಲ್ಲನೂ. ನಮ್ಮ ಪಾಪ ಒಂದಕ್ಕೂ ಹೆಲ್ಪ್ ಮಾಡಿಲ್ಲ. ಹೋಗೋಣ. ನಾನು ಎಷ್ಟು ಬೇಗ ಹೊರಡ್ಬರ್ತೀನಿ ಗೊತ್ತಾ. ಮಾಡ್ತಿದ್ದಾರೆ ನಮ್ಮ ಪೂಜಮ್ಮ. ಒಂದು ರೌಂಡ್ ಹಾಕ್ಬಿಟ್ಟಿದ್ದೀನಿ, ಏನೇನೋ ಹತ್ಬಿಟ್ರು. ಫುಲ್ ಒಂದು ರೌಂಡ್ ಹಾಕೊಂಡು ಕೆಳಗೆ ಇಳಿತವ್ರೆ. ಸಾನು ಅವ್ರ ಡ್ಯಾಡಿ ಹಾರ್ಮೋನಿಯಂ ಮಾಸ್ಟರ್, ಅದಕ್ಕೆ ಅವ್ರ ಹಾರ್ಮೋನಿಯಂ ಅಲ್ಲೇ ಇತ್ತು ನೋಡ್ತಾ ಕೇಕಲ್ಲಿ ನೋಡು
ಹಾರ್ಮೋನಿಯಂ ಬಾರ್ಸು ಬಾರಿಸ್ಬಾರ್ದಾ? ಎತ್ತಬೇಕು. ಆಮೇಲೆ ಆಗಲ್ಲ. ಅದೇ ಇದನ್ನ ಲಾಕ್ ಮಾಡ್ತಾರೆ ಎತ್ಬಿಟ್ಟು. ಹ್ಞೂ ಆಮೇಲೆ ಇಲ್ಲೈತಲ್ಲ ಆನ್ ಮಾಡಿದ್ರೆ ಇದನ್ನ ತಂದ್ಬಿಟ್ಟು ಇದನ್ನ ಎತ್ತುತ್ತಾರೆ. ಎತ್ಬಿಟ್ಟು ಇದನ್ನ ಲಾಕ್ ಮಾಡ್ತಾರೆ ಅಲ್ಲಿ ಲೈಟ್ ಏನೋ ಬರುತ್ತಿದ್ದು. ಆಮೇಲೆ ಇಲ್ಲೈತಲ್ಲ ಇವೆರಡರಲ್ಲಿ ಕಾಲಲ್ಲಿ ತುಳಿತಾರೆ. ಕಾಲಲ್ಲಿ ತುಳ್ಕೊಂಡು ಇದನ್ನ ಮುಗಿಸೋದು. ನಿಂಗೆ ಬರಲ್ವಾ? ಎತ್ತು ಲಾಕ್ ಹಾಕ್ತಾರೆ. ಮುಗಿಸ್ತೀನಿ ಬೇಕಾರೆ ಲಾಕ್ ಹಾಕಕ್ಕೆ ಇನ್ನೊಂದ್ಸತಿ ವಿಡಿಯೋ ಮಾಡ್ಕೊತೀನಿ. ಇದು ಸಾ ರೀ ಸರಿನಾ? ಗ ಮ ಪ ದ ಈ ಸ ಸ ರಿ ಗ ಪ ಮ ಗ ರೀ ಸ. ಈಗ ಪಾಪ ಸುಮ್ಮನಿರು, ಅವಳು ಹಾಡು ಹೇಳ್ತಾಳೆ. ಗೈಸ್ ಇವಾಗ ಏನು ಮಾಡ್ತಾ ಇದೀವಿ ಪಾಪ? ನಾವು ಇವಾಗ ಊನೋಸ್ನಿ ಬೆಟರ್ ಚಾಲೆಂಜ್ ಮಾಡ್ತಾ ಇದ್ದೀವಿ ಗಾಯ್ಸ್. ಸೊ ಫಸ್ಟ್ ನನ್ನ ಚಾನಲ್ ಮಾಡ್ಕೋತೀನಿ, ಅಷ್ಟೊತ್ತಿಗೆ ಅವಳು ಕ್ವಶನ್ ಫ್ರೇಮ್ ಮಾಡ್ಕೋತಾಳೆ. ಆಮೇಲೆ ಅವಳ ಚಾನಲ್ಲು, ಅದಾದ್ಮೇಲೆ ಮತ್ತೆ ನನ್ನ ಚಾನಲ್ಗೆ ಏನು ಏನಪ್ಪ ಅದು ವಾಟರ್ದಲ್ಲ, ಟ್ರೈ ಟು ನಾಟ್ ಲಾಫ್. ಟ್ರೈ ನಾಟ್ ಟು ಲಾಫ್. ಟ್ರೈ ನಾಟ್ ಟು ಲಾಫ್. ಅದು ನನ್ನ ಚಾನಲ್ಗೆ ಬಾಯಿಗೆ ನೀರು ಇಟ್ಕೊಂಡು. ಆ್ಯಂಡ್ ನೆಕ್ಸ್ಟ್ ಅವಳ ಚಾನಲ್ಗೆ ಇನ್ನೂ ಎಷ್ಟೊಂದು ಪ್ಲ್ಯಾನ್ಸ್ಗಳಿದೆ, ನೋಡೋಣ ಆದರೆ ಮಾಡ್ತೀನಿ. ವಿತೌಟ್ ಫಿಲ್ಟರ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನ್ಯಾಚುರಲ್ ಬ್ಯೂಟಿ ಅಂತ ಗಾಯ್ಸ್. ಗೈಸ್ ಲಿಪ್ಸ್ಟಿಕ್ಕು ಐಲೈನರ್ ಬಿಟ್ಟರೆ ಇನ್ನೇನು ಹಚ್ಚಿಲ್ಲ ಗೈಸ್. ಹಾಂ ಐಲೈನರ್ ಹಚ್ಚಿದ್ದಾರೆ ಗಾಯ್ಸ್. ಇನ್ನೇನಂದೆ ಕಾಜಲ್ ಅಂದ. ಲಿಪ್ಸ್ಟಿಕ್ಕು ಐಲೈನರು ಕಾಜಲ್ ಏನೋ ಅಂದೆ. ಕೇಳಿಸುತ್ತಾ? ಗಾಳಿ ಸೌಂಡು ಏನೋ ಗೊತ್ತಿಲ್ಲ ಗೈಸ್. ನೀನು ಹಾಗೆ ಆಗ್ತೀನಿ ನೋಡ್ಕೊ. ಕೋಕೋ ಬಾಯ್. ಓಕೆ ಆಮೇಲೆ ಸಿಗ್ತೀವಿ ಗೈಸ್. ಇವಾಗ ತಾನೇ ಎಲ್ಲ ಚಾಲೆಂಜಸ್ಸು ಮುಗಿಸ್ಕೊಂಡ್ವಿ. ಸೊ ಹೇಗಿತ್ತು ಗೈಸ್ ಎಕ್ಸ್ಪೀರಿಯನ್ಸ್? ಸೂಪರ್ ಆಗಿತ್ತು ಗಾಯ್ಸ್. ಇವಳು ನೋಡಿ ಹೆಂಗಾಗಿದ್ದಾಳೆ. ಫುಲ್ ನೆತ್ತಿಗೆ ಏರ್ಸ್ಕೊಬಿಟ್ಟಿದ್ದಾಳೆ ಗಾಯ್ಸ್ ನೀರನ್ನ. ಹಾಂ ಅದೊಂಚೂರು ಯಾಕೆ ಹೋಗ್ತಿಲ್ಲ. ಸ್ಟೆಕ್ ಔಟ್ ಇರ್ಬೇಕು ಹಂಗಾರೆ. ಹೊಡಿಕ್ ಹೋಗ್ದಂಗೆ ಗಾಯ್ಸ್. ಏನು ಸಿಕ್ಕಾಕೊಳ್ಳೋದು ಒಳಗೆ? ಒಂದು ಮುರ್ದೆ ಹಾಕ್ಬಿಟ್ಟೆ ಮೊನ್ನೆ. ಇದು ನೋಡಿ ಎತ್ಕೊಳ್ಬೇಕು. ಅದು ಮೇಲ್ಗಡೆದು. ಏಯ್ ಹಂಗಲ್ಲ ಕಡೆ, ಲೂಸ್ ಮಾಡಿದ್ದು. ಗಾಯ್ಸ್ ಉಪ್ಪು ಮೂಟೆ ಎತ್ಕೋಬೇಕಂತೆ, ಎತ್ಕೋತಿದ್ದಾಳೆ. ಸಾಹಸ ಮಾಡಿದ್ಲು ಗಾಯ್ಸ್. ಫೈನಲಿ ಎತ್ಕೊ ಬರ್ತಿದ್ದಾಳೆ ಗಾಯ್ಸ್. ಮನೇಲಿ ಕೂತು ಬೋರ್ ಆಗಿತ್ತು ಅಂತ ಹಾಗೆ ಆ ಕಡೆ ಒಂದು ರೌಂಡು ವಾಕ್ ಹೋದ್ವಿ. ಇಲ್ಲಿ ಇವ್ರು ಹಂಗೆ ಫೋಟೋಸ್ ತಗೊಳ್ಳೋಣ ಅಂದ್ಕೊಂಡ್ವಿ. ಇವರಿಬ್ಬರು ತರಲೆ ಮಾಡ್ಕೊಂಡು ಕೂತಿದ್ರು. ಆ್ಯಂಡ್ ಒಂದಷ್ಟು ಫೋಟೋಶೂಟ್ ಕೂಡ ಮಾಡ್ಕೊಂಡ್ವಿ. ನೋಡಿ ಗೈಸ್ ಏನು ಮಾಡ್ತಿದ್ದಾರೆ. ಹಾಂ ಕಡ್ಡಿ ಬಿದ್ದೋಯ್ತು ಮತ್ತು ಹುಡುಕ್ತಿದ್ದಾಳೆ ಅವಳು. ನೋಡಿ ಗೈಸ್ ಒಂದು ಕೋತಿ ಓಡೋಯ್ತು ಮತ್ತು ಅದರಿಂದ ಇನ್ನೊಂದು ಕೋತಿ ಓಡೋಗ್ತೈತೆ ರೋಡಲ್ಲಿ. ನೋಡಿ ಗೈಸ್ ಸೊ ಇಲ್ಲಿ ಇಷ್ಟೊತ್ತು
ಆಟ ಆಡ್ಕೊಂಡು ಫೋಟೋಸ್ ತೊಗೋತಾ ಇದ್ವಿ. ಸೊ ಇವಾಗ ಮಳೆ ಬರ್ತಿದೆ, ಸೊ ಅದಕ್ಕೆ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅವತ್ತು. ಒಂದು 3:30 ಹಾಗೆ ಅವ್ರ ಮನೆ ಬಿಟ್ವಿ ಆ್ಯಂಡ್ ನನ್ನ ಮನೆಗೆ ಬರೋಷ್ಟೊತ್ತಿಗೆ 6:30 ಆಗಿತ್ತು. ಇಲ್ಲಿ ಪಾಪ ಅರ್ಶಿನ ಕುಂಕುಮ ಕೂಡ ಕೊಡ್ತಿದ್ದಾಳೆ. ಸೊ ಗೈಸ್ ಇವಾಗ ಹೊರಟ್ವಿ ನಾವು ಇಲ್ಲಿಂದ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.